ಎಲ್ರಿಗೂ ನಮಸ್ತೆ. ನಾನು ಗ್ರಾಹಕರ ಪರವಾಗಿ ನಾನು ಬಂದಿದ್ದೀನಿ. ಬೇಸಿಕಲಿ ನಾನು ಆರ್ಕಿಟೆಕ್ಟ್, ಬಿಲ್ಡರ್. ಸೊ ಇಲ್ಲಿ ಈ ಗುತ್ತಿಗೆಗಾರರದ್ದು ಅಷ್ಟೇ ಸಮಸ್ಯೆ ಅಲ್ಲ, ಪ್ರತಿಯೊಬ್ರು ಗ್ರಾಹಕರಿಗೂ ಸಮಸ್ಯೆ ಆಗಿದೆ. ನೀವೇ ಕಂಡಂಗೆ ಇವ್ರು ಹೇಳ್ತಿರೋ ಲಕ್ಷಾಂತರ ಜನದ ಮನೆಗಳ ಎಲೆಕ್ಟ್ರಿಸಿಟಿ ಇಲ್ದಲೆ. ಬೇಸಿಕಲಿ ಆಸ್ ಅ ಬಿಲ್ಡರ್ ನನಗೆ ಗೊತ್ತಿಲ್ಲ, ವಿಮೆನ್ ಎಂಟರ್ಪ್ರಿನರ್ಶಿಪ್ ಅಂತ ಹೇಳ್ತಾರೆ, ನಮ್ಮನ್ನ ಬೆಳೆಸ್ಬೇಕು ಅಂತ ಹೇಳ್ತಾರೆ. ಸೊ ಹಾಗಾಗಿ ನಾವು ನಮ್ಮ ಕಾಲ ಮೇಲೆ ನಾವು ನಿಂತ್ಕೊಂಡು ನಾನು ಕಷ್ಟಪಟ್ಟು ಆಸ್ ಅನ್ ವಿಮೆನ್ ಎಂಟರ್ಪ್ರಿನರ್ ಕಮ್ ಅಪ್. ಬಟ್ ಇದೇನಾಗಿದೆ ಅಂದ್ರೆ ಇವರ ಒಂದು ರೂಲ್ಸ್ ರೆಗ್ಯುಲೇಷನ್ಸ್, ಸುಪ್ರೀಂ ಕೋರ್ಟ್ ಆರ್ಡರ್ ಅಂತ ಹೇಳ್ಬಿಟ್ಟು ಏನ್ ಮಾಡಿದ್ದಾರೆ, ಇದನ್ನ ನಾವು ಕನ್ಸ್ ಮನ್ಸಲ್ಲೂ ನೆನ್ಸಿರ್ಲಿಲ್ಲ ಈ ತರ ಎಲ್ಲ ರೂಲ್ಸ್ ರೆಗ್ಯುಲೇಷನ್ಸ್ ಬರುತ್ತೆ ಅಂತೇಳಿ. ಓಕೆ ಫೈನ್, ಎಲ್ಲಾರ್ ಕಡೆಯಿಂದ ಒಂದು ಮಿಸ್ಟೇಕ್ ಆಗಿರುತ್ತೆ, ಇಲ್ಲ ವೈಲೇಷನ್ಸ್ ಆಗಿರುತ್ತೆ. ಸೊ ಅದಕ್ಕೆ ಒಂದು ಒನ್ ಟೈಮ್ ರಿಲ್ಯಾಕ್ಸೇಷನ್ ಅಂತ ಹೇಳಿ ಕೊಟ್ರೆ ನಮಗೂ ಅನುಕೂಲ ಆಗುತ್ತೆ. ಇದು ಆಲ್ಮೋಸ್ಟ್ 1 year ಇಂದ ಪ್ರಾಬ್ಲಮ್ ಆಗ್ತಾ ಇದೆ. ಬೈಫರ್ಕೇಶನ್ ಖಾತಾ ಹಾಕ್ತಿಲ್ಲ, ಎಲೆಕ್ಟ್ರಿಸಿಟಿ KB ಮೀಟರ್ಸ್ ಬರ್ತಿಲ್ಲ. ಇದು ನಾನು ಗ್ರಾಹಕರ ಅಂದ್ರೆ ನಾಟ್ ಓನ್ಲಿ ಆಸ್ ಅ ಬಿಲ್ಡರ್ ಐ ಆಮ್ ಸ್ಪೀಕಿಂಗ್, ಆಕ್ಚುಲಿ ಐ ಆಮ್ ಸ್ಪೀಕಿಂಗ್ ಫ್ರಮ್ ದ ಬೈಯರ್ ಆಸ್ ವೆಲ್. ಇವಾಗ ನಮ್ದು ಫ್ಲಾಟ್ಸ್ ಪರ್ಚೇಸ್ ಅಂತ ಬರ್ತಿದ್ದಾರೆ, ಬಟ್ ಅವ್ರಿಗೂ ಎಲ್ಲ ಗೊತ್ತಾಗ್ತಿದೆ. ಸೊ ಅವರು ಕೂಡ ಹೇಳ್ತಿದ್ದಾರೆ ಈ ಒಂದು ಪ್ರಾಬ್ಲಮ್ ಇಂದ ಅವ್ರು ಒಂದು ಗೂಡು ಕಟ್ಕೋಬೇಕು, ನಾವೊಂದ್ ಮನೆ ಮಾಡ್ಕೋಬೇಕು, ಇಲ್ಲ ಒಂದ್ ಮದ್ವೆ ಮಾಡ್ಬೇಕು, ಆ ಒಂದ್ ದೃಷ್ಟಿಯಲ್ಲಿ ನೋಡ್ತಿದೀವಿ ಅಂತಾರೆ. ಇಲ್ಲ ಒಂದ್ ಯಾವ್ದೋ ಒಂದ್ ಮನೆ ಅವ್ರದ್ದು ಫ್ಲಾಟ್ ಇರುತ್ತೆ, ಅದನ್ನ ಸೇಲ್ ಮಾಡ್ಬೇಕು, ಅದರಿಂದ ದುಡ್ಡು ತಗೊಂಡು ಅವ್ರು ಏನೋ ಒಂದ್ ಮಾಡ್ಬೇಕು ಅಂತ ಅನ್ಕೋತಿದ್ದಾರೆ. ಬಟ್ ಯಾರ್ದು ಏನು, ಇಟ್ಸ್ ಲೈಕ್ ನೆವರ್ ಎಂಡಿಂಗ್ ಇದು ಆಗ್ಬಿಟ್ಟಿದೆ ಇದು. ಸೊ ಇವಾಗ ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟಿದೆ, ಇಡೀ ಭಾರತಕ್ಕೆ ಅಪ್ಲಿಕೇಬಲ್ ಅಂತ ಹೇಳಿದೆ. ಹೌದು ಸರ್, ಮಾತ್ರ ಅಪ್ಲಿಕೇಬಲ್ ಆಗಿದೆ. ಇದ್ರ ಬಗ್ಗೆ ನೀವೇ ಸರ್, ಇದು ನೀವೇ ಒಂದು ರೀಲ್ ಮಾಡಿದ್ರಿ, ನಾನು ನೋಡಿದ್ದೆ. ನೀವೇ ಖುದ್ದು ಡೆಲ್ಲಿಗೆಲ್ಲ ಹೋಗಿದ್ರಿ, ನೀವೇ ಅಲ್ಲೊಂದು ಲೈವ್ ಇದನ್ ಮಾಡಿದ್ರಿ. ಅವ್ರಿಗೆ OCCC ಏನು ಅಂತಾನೆ ಗೊತ್ತಿಲ್ಲ ಅಂತ ಹೇಳಿದ್ರಿ. ಇದ್ರ ಜೊತೆಗೆ ಹೈದರಾಬಾದ್ ಅಲ್ಲಿ ಇಲ್ಲ, ಗುರುಗ್ರಾಮ್ ಅಲ್ಲಿ ಇಲ್ಲ, ಅಂಡ್ ಮೋರ್ ಓವರ್ ನೀವು ಇನ್ನೂ ಒಂದ್ ಹೇಳಿದ್ರಿ, ಕಾಂಗ್ರೆಸ್ ಸಪೋರ್ಟ್ ಮಾಡ್ತಿರೋ ಅಂತ ಚೆನ್ನೈಯಲ್ಲಿ ಕೂಡ ಇಲ್ಲ ಆಕ್ಚುಲಿ. ಸೊ ಹಾಗಾಗಿ ಇವ್ರು ಯಾವ ಉದ್ದೇಶದಲ್ಲಿ ಇದನ್ನ OCCC ಅಂತ, ಅಫ್ಕೋರ್ಸ್ OCCC ಮುಂಚೆಯಿಂದಲೂ ಇಟ್ ವಾಸ್ ದೇರ್ ಅಬೌವ್ 50-80. ಸೊ ಲೆಟ್ ದಮ್ ಫಾಲೋ ದಟ್. ಇವಾಗ 50-80ರಲ್ಲಿ ಅದೇನಿದೆ ಸೆಟ್ ಬ್ಯಾಕ್ ಬಿಟ್ ಮಾಡ್ಬೇಕು, ಅದೆಲ್ಲ ಓಕೆ. ಇವಾಗ ಸಡನ್ ಆಗಿ 40-60 ಅಲ್ಲಿ ನಾವು ಮನೆ ಕಟ್ಬಿಟ್ಟಿದೀವಿ, ಇವಾಗೆಲ್ಲ ಆಗೋಗ್ಬಿಟ್ಟಿದೆ. ಏನು ಬಂಡವಾಳ ಕ್ಲೋಸ್ ಟುಗೆದರ್ ನಾವು ಇನ್ವೆಸ್ಟ್ ಮಾಡ್ಬಿಟ್ಟಿದೀವಿ ನಾವು ಇವಾಗ. ಸೊ ಅದಕ್ಕೆ ಇವಾಗ ತಿಂಗಳಿಗೆ ಇಟ್ಸ್ ಲೈಕ್ ಲಕ್ಷಾಂತರ ರೂಪಾಯಿ ನಮ್ದು EMI ಗಳು ಹೋಗ್ತಾ ಇದೆ. ಇದು ನಂದೊಂದು ಎಕ್ಸಾಂಪಲ್ ಅಲ್ಲ, ನನ್ನಂತ ಬೇಜಾನ್ ಬಿಲ್ಡರ್ಸ್ ಗಳು. ಇವಾಗ ನನಗೆ ಮುಂಚೆ ಒಬ್ರು ಬಿಲ್ಡರ್ ಮಾತಾಡಿದ್ರು, ಕೋಟ್ಯಾಂತರ ರೂಪಾಯಿ ಇನ್ವೆಸ್ಟ್ ಮಾಡಿದೀನಿ, ಒಂದು ಮಗುದು ಫೀಸ್ ಕಟ್ಟಕ್ ಆಗ್ತಿಲ್ಲ ಅಂತ ಹೇಳ್ತಿದ್ದಾರೆ. ಅಂದ್ರೆ ಕೋಟ್ಯಾಂತರ ರೂಪಾಯಿ ದುಡ್ದು ಒಂದ್ ಮಗು ಫೀಸ್ ಕಟ್ಟಕ್ ಆಗ್ತಿಲ್ಲ ಅಂದ್ರೆ ಇದು ಯಾವ ಮಟ್ಟಕ್ಕೆ ನಮ್ಮನ್ನ ಕೆಳಗ್ ಬೀಳ್ಸಿದೆ. ಎಲ್ಲಾರು ಹೇಳ್ತಾರೆ ಬಿಲ್ಡರ್ಸ್ ಅಂತ, ಬಟ್ ಬಿಲ್ಡರ್ಸ್ ಅಂದ್ರೆ ನಾವು ಕಷ್ಟಪಟ್ಟಿರ್ತೀವಿ, ನಾವು ಪ್ರತಿಯೊಂದಕ್ಕೂ ದುಡ್ಡು ಹಾಕಿರ್ತೀವಿ. ಇವಾಗ ಬೇರೆಯವ್ರು ಬೇರೆ ಬಿಸ್ನೆಸ್ ಮಾಡಿದ್ರೆ ನಮ್ದು ಬಿಲ್ಡರ್ಸ್ ಅನ್ನೋದು ಒಂದು ಬಿಸ್ನೆಸ್ ಅಷ್ಟೇ, ಇದು ನಮ್ ಪ್ರೊಫೆಷನ್ ಆಗಿದೆ. ಸೊ ಹಾಗಾಗಿ ಇದನ್ನ ಯಾವ ರೀತಿ ಇದು ಹೆಂಗಾಗ್ತದೆ ಅಂದ್ರೆ ನಾವು 10 ವರ್ಷ ಹಿಂದೆ ಹೋದಂಗ ಆಗ್ತಿದೆ ಸರ್. ಒಂಥರ ನೆಲ ಕಷ್ಟಂಗೆ ಅಂತಾನೆ ಹೇಳ್ಬೋದು ರಿಯಲ್ ಎಸ್ಟೇಟ್ ಬಿಸ್ನೆಸ್. ಸರ್ ಮತ್ತೊಂದು ಹೇಳ್ಬೇಕು, ಆಸ್ ಎನ್ ಆರ್ಕಿಟೆಕ್ಟ್ ಅಂಡ್ ಬಿಲ್ಡರ್ ಏನಾಗ್ತದೆ ಅಂದ್ರೆ ಬರೇ ಈ ಮೇಲ್ಮಟ್ಟಕ್ಕೆ ಒಂದು ಮಟ್ಟಿಗೆ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗುವಂತವ್ರು ಮಾಡ್ತಿದ್ದಾರೆ ಹೊರತು, ಇವಾಗ ನನ್ನನ್ನು ನಂಬ್ಕೊಂಡಿರೋ ಎಷ್ಟೋ ಜನ ವೆಂಡರ್ಸ್ ಇದ್ದಾರೆ, ನನ್ನನ್ನು ನಂಬ್ಕೊಂಡಿರೋ ಲೇಬರ್ಸ್ ಇದ್ದಾರೆ. ಲೇಬರ್ಸ್ ಅಂತ ಹೇಳಿದ್ರೆ 150 ಜನ ಲೇಬರ್ಸ್ ಇದ್ದಾರೆ. ವೆಂಡರ್ಸ್ ಅಂದ್ರೆ ಕೋಟ್ಯಾಂತರ ರೂಪಾಯಿ ಮಾಡಿರೋ ಬಿಸ್ನೆಸ್ ವೆಂಡರ್ಸ್ ಇದ್ದಾರೆ. ಅವರು ಕೂಡ ಕಾಲ್ ಮಾಡಿ, ಮೇಡಮ್ ನನಗೆ ಬಿಸ್ನೆಸ್ ಇಲ್ಲ, ನನಗೆ ಬಿಸ್ನೆಸ್ ಆಗ್ತಿಲ್ಲ ಮೇಡಮ್, ಏನಾಗ್ತಿದೆ, ಯಾಕೆ ಪ್ರಾಜೆಕ್ಟ್ ಶುರು ಆಗಿಲ್ವಾ, ಪ್ರತಿಯೊಬ್ಬರಿಗೂ. ಸರ್ ಮತ್ತೊಂದು ಏನಂದ್ರೆ ಬರೀ ಈ ಗುತ್ತಿಗೆಗಾರರಿಗೆ, ಗ್ರಾಹಕರಿಗೆ, ಬಿಲ್ಡರ್ಸ್ಗೆ ಅಷ್ಟೇ ಈ ಸಮಸ್ಯೆ ಗೊತ್ತಾಗ್ತಿದೆ ಅನ್ನಿಸ್ತಿದೆ. ಬೇರೆ ಗ್ರಾಹಕರಿಗೆ, ನಾಗರಿಕರಿಗೆ ನಾ ಹೇಳೋದು, ಅವ್ರ ಮನೇಲಿ ಕೂತಿರೋರ್ಗೆ ಯಾರಿಗೂ ಈ ವಿಷಯ ಗೊತ್ತಿಲ್ಲ, ಈ ಖಾತಾ ವಿಷಯ ಗೊತ್ತಿಲ್ಲ. ಡಿಜಿಟಲ್ ಖಾತಾ ಹೇಳ್ತಾರೆ, ಈ ಖಾತಾ ಅಂತ ಹೇಳ್ತಾರೆ, ಏನ್ ಒಂದ್ರಾದ್ಮೇಲೆ ಒಂದು ಸಮಸ್ಯೆ ಇದ್ದೇ ಇದೆ. ಇದು ಯಾವ್ದು ಇವಾಗ ಇಷ್ಟೋ ಖಾತಾ ಆಗಿದೆ ಅಂತ ಹೇಳ್ತಿದ್ದಾರೆ, ಬಟ್ ನಮ್ದೇ ಇವಾಗ ಅಮಾಲ್ಗಮೇಷನ್ ಖಾತಾ ಆಗ್ತಿಲ್ಲ, ಬೈಫರ್ಕೇಶನ್ ಆಗ್ತಿಲ್ಲ. ಒಂದ್ ಸ್ಮಾಲ್ ಪ್ರಾಬ್ಲಮ್ ಆಗಿದೆ ಅಂದ್ರೆ ರೌಂಡ್ ರಾಬಿನ್ ಅಂತ ಹೇಳ್ತಾರೆ, ಅದೇನು ನನ್ಗೆ ಪ್ರಾಬ್ಲಮ್ ಸಾಲ್ವ್ ಆಗ್ತಿಲ್ಲ. ಇದು ಹೇಗಾಗ್ತದೆ ಅಂದ್ರೆ, ಕೆನ್ ಐ ಸೇ ದಿಸ್, ಇವ್ರು ಹೇಳ್ತಾರೆ EVM ಬೇಡ ನಮ್ಗೆ, ಬ್ಯಾಲೆಟ್ ಬೇಕು, ಪೇಪರ್ ಬೇಕು ಅಂತಾರೆ. ಇವ್ರಿಗೆ ಡಿಜಿಟಲ್ ಬೇಡ, ನಮಗ್ ಮಾತ್ರ ಡಿಜಿಟಲ್ ಬೇಕಾ? ನಮಗ್ ಡಿಜಿಟಲ್ ಮಾಡ್ತೀನಿ ಅಂದ್ರೆ ಪೈಲಟ್ ಪ್ರಾಜೆಕ್ಟ್ ಮಾಡ್ಬೇಕಿತ್ತು, ಅದು ಹೆಂಗ್ ವರ್ಕ್ ಆಗುತ್ತೆ ಅಂತ ನೋಡ್ಬೇಕಾಗಿತ್ತು, ಆಮೇಲೆ ಅವ್ರು ನಮಗ್ ಬಿಡ್ಬೇಕಾಗಿತ್ತು. ಇದು ಹೆಂಗೆ ಅಂದ್ರೆ ಆಲ್ಮೋಸ್ಟ್ 14 months ಇಂದ ವಿ ಆರ್ ಸಫರಿಂಗ್. ವಾಟ್ ಎಲ್ಸ್ ಸರ್? ಇವಾಗ ಮೂಲಭೂತ ಸೌಕರ್ಯಗಳಲ್ಲಿ ಒಂದಾದಂತಹ ಕರೆಂಟ್, ಆಮೇಲೆ ಸರ್ BWSSB ಅಲ್ಲಿ ಈ ತರ ಪ್ರಾಬ್ಲಮ್ ಇಲ್ಲ. BWSSB ಅಲ್ಲಿ ಮೀಟರ್ ಕೊಡ್ತಾ ಇದಾರೆ, ಇವ್ರು ಮಾತ್ರ ಯಾಕೆ ಕೊಡ್ತಾ ಇಲ್ಲ? KB ಅವ್ರು ಯಾಕೆ ಕೊಡ್ತಾ ಇಲ್ಲ? ಈ ವಿಚಾರವಾಗಿ ಸರ್ಕಾರ ಮತ್ತು CS ಅವ್ರಿಗೆ ಏನಾದ್ರು ಗಮನಕ್ಕೆ ತರುವಂತದ್ದು ಮತ್ತು ಭೇಟಿ ಮಾಡುವಂತದ್ದು ಏನಾದ್ರು ಕೆಲಸ ಮಾಡಿದೀರಾ ಸರ್? ನಾನು ಭೇಟಿ ಮಾಡುವಂತ ಕೆಲಸ ಏನಾದ್ರು ಸರ್ ಅದಕ್ಕೆ ಟ್ರೈ ಮಾಡಿದೀವಿ ಸರ್ ನಾವು, ಬಟ್ ಏನೊಂದು ರೆಸ್ಪಾನ್ಸ್ ಸಿಕ್ಕಿಲ್ಲ ನಮ್ಗೆ ಆ ವಿಷಯವಾಗಿ. ಎಸ್ ಮೇಡಮ್, ಮುಂದಿನ ನಿಮ್ಮ ನಿರ್ಧಾರಗಳೇನು? ನೀವು ಒಬ್ಬ ಬಿಸ್ನೆಸ್ ವುಮೆನ್ ಆಗಿ, ಎಂಟರ್ಪ್ರಿನರ್ ಆಗಿ, ಇವತ್ತು ನಿಮ್ಮ ಮುಂದಿನ ನಿರ್ಧಾರಗಳೇನು? ಇದೇ ಇಂಡಸ್ಟ್ರಿಯಲ್ಲಿ ಮುಂದುವರಿತೀರಾ ಅಥವಾ ಈ ರೀತಿಯ ಕಾನೂನುಗಳು ಬಂದ್ರೆ? ಸರ್ ಇದೇ ರೀತಿ ಇದ್ರೆ ನಾವು ಬೇರೆ ಏನಾದ್ರೂ ನೋಡ್ಲೇಬೇಕಾಗತ್ತೆ.
ಇದ್ರಲ್ಲಂತೂ ಮುಂದುವರಿಯಕ್ ಸಾಧ್ಯನೇ ಇಲ್ಲ ಸರ್. ಎಲ್ಲಾ ಬಿಸ್ನೆಸ್ ಅಲ್ಲಿ ಏನ್ ಬಿಸ್ನೆಸ್ ಆಗುತ್ತೋ ನಮ್ದು ಅದು ನಮಗ್ ಗೊತ್ತಿರೋದು ಇದೇ ಪ್ರೊಫೆಷನ್, ನಾವ್ ಇದ್ರಲ್ಲೇ ಮುಂದುವರಿಬೇಕಾಗಿತ್ತು. ಬಟ್ ಇದೇ ರೀತಿ ಇದ್ರೆ ನಾವ್ ಏನೊಂದು ಸೈಟ್ ತಗೊಳೋದಕ್ಕೂ ಆಗಲ್ಲ, ಕಟ್ಟೋದಕ್ಕೂ ಆಗೋದಿಲ್ಲ. ಆಮೇಲೆ ನಾವಿಲ್ಲ ಅಂದ್ರೆ ಒನ್ ಮೋರ್ ಥಿಂಗ್, ಮೆಟ್ರೋಪಾಲಿಟನ್ ಸಿಟಿ ಅನ್ನೋದು ಹೆಂಗಾಗತ್ತೆ? ನಾವುಗಳು ಫ್ಲಾಟ್ಸ್ ಕಟ್ಟಿದ್ರೆ ಆಗತ್ತೆ, ಮನೆಗಳು ಕಟ್ಟದವ್ರು ಬಾಡಿಗೆ ಮನೆ ಕಟ್ಟಿದ್ರೆ ಆಗತ್ತೆ. ಮೆಟ್ರೋಪಾಲಿಟನ್ ಅಂತ ಅಂದಾಗ ಮನೆಗಳು ಜಾಸ್ತಿ ಇದ್ರೆ ತಾನೆ. ನೀವು ಒಂದ್ ಮನೆಯಲ್ಲಿ ಬರೀ ಒಂದ್ ಬಾಡಿಗೆ ಮನೆ ಕಟ್ಟಿ, ಒಂದ್ ಡ್ಯೂಪ್ಲೆಕ್ಸ್ ಮನೆ ಕಟ್ಟಿ ಅಂದ್ರೆ ಹೇಗ್ ಸಿಗುತ್ತೆ ನಿಮ್ಗೆ? ಅಷ್ಟು ಬಾಡಿಗೆ ಮನೆಗಳು ಇಲ್ದಲೆ ಮೆಟ್ರೋಪಾಲಿಟನ್ ಸಿಟಿ ಹೇಗಾಗಕ್ ಸಾಧ್ಯ? ಇವಾಗ ಇಷ್ಟು ಜನ ಇರೋರು ಎಲ್ಲಾರು ಸ್ವಂತ ಮನೇಲಿ ಇರೋಕ್ ಸಾಧ್ಯ ಆಗುತ್ತಾ? ಬಾಡಿಗೆ ಮನೆ ಇವಾಗ ಹೇಳ್ತಾರೆ ಫ್ಲಾಟ್ಸ್ ಒಂದು ಆಪ್ಷನ್ ಕೊಡ್ತಾ ಇಲ್ಲ ಅಂದ್ರೆ 1 ಕೋಟಿ ಒಂದ್ ಫ್ಲಾಟ್, ಇಲ್ಲ 50 ಲಕ್ಷದ ಒಂದ್ ಫ್ಲಾಟ್ ಅಂದ್ರೆ ಆ ಬಡ್ಜೆಟ್ ಅಲ್ಲಿ ಇರೋ ಜನಾಂಗನೇ ಜಾಸ್ತಿ ಇರೋದು. ಅಂತವ್ರಿಗೆ ನಾವು ಒದಗಿಸ್ತಾ ಇದೀವಿ ಪ್ರಾಪರ್ಟಿ. ಇನ್ ದ ಸೆನ್ಸ್ ಒಂದ್ ಮನೆ ಅನ್ನೋದು ನಾವು ಒದಗಿಸ್ಕೊಡ್ತಾ ಇದೀವಿ. ಅದಕ್ಕೂ ನಮ್ಗೆ ಆಪರ್ಚುನಿಟಿ ಕೊಟ್ಟಿಲ್ಲ ಅಂದ್ರೆ ನಾವ್ ಇನ್ ಯಾವ ಇದನ್ನು ಮಾಡಕ್ ಆಗೋದಿಲ್ಲ. ನೀವು ಇವತ್ತು ಕೆಲವೊಂದು ವಿಚಾರಗಳಲ್ಲಿ ಸರ್ಕಾರಿ ಇಲಾಖೆಗಳಿಗೆ ಮತ್ತು ಸರ್ಕಾರಿ ಕಟ್ಟಡಗಳಿಗೆ ವಿದ್ಯುತ್ ನ ಕೊಡಬಹುದು ಅಂತ ಹೇಳ್ತಾ ಇದಾರೆ, ಆದ್ರೆ ಸಾರ್ವಜನಿಕರು ಕೊಡ್ತಾ ಇಲ್ಲ. ಎಕ್ಸಾಂಪಲ್ ಮೆಟ್ರೋಗೆ ಇವಾಗ ಹೊಸ ಮೆಟ್ರೋ ಎಲ್ಲೆಲ್ಲ ಪ್ರಾರಂಭ ಆಗ್ತಿದೆ ಅಲ್ಲೆಲ್ಲ ಟೆಂಪ್ರವರಿ ಕೊಡ್ತಾ ಇದ್ದಾರೆ. ಈ ವಿಚಾರದ ಬಗ್ಗೆ ನೀವೇನ್ ಹೇಳ್ತೀರಾ? ಒಂದು ಸಾರ್ವಜನಿಕರಿಗೂ ಒಂದು ಕಾನೂನು ಮತ್ತು ಸರ್ಕಾರಕ್ಕೂ ಒಂದು ಕಾನೂನು. ಸರ್, ಅದು ಯಾಕೆಂದ್ರೆ ಮೆಟ್ರೋ ಅಂದಾಗ ಅದು ಹೈ ಲೆವೆಲ್ ಅಲ್ಲಿ ನ್ಯೂಸ್ ಆಗುತ್ತೆ, ಹೈ ಲೆವೆಲ್ ಅಲ್ಲಿ ಅವ್ರ ಹೆಸರು ಬರುತ್ತೆ ಪಾಲಿಟಿಷಿಯನ್ಸ್. ಸೊ ಹಾಗಾಗಿ ಅಲ್ಲಿನ ಲೆವೆಲ್ಗೆ ಅದನ್ನೆಲ್ಲ ನಡೆಸ್ತಾ ಇದಾರೆ ಹೊರತು ಇವಾಗ ನಾಗರಿಕರು ಒಬ್ರು ಇಬ್ರು ಎಲ್ಲ ಅದೇ ಇವ್ರು ಹೇಳ್ತಿದಾರಲ್ಲ, ಬಡವ್ರ ಕಷ್ಟ ಕೇಳ ಆ ರೀತಿ ಆಗ್ಬಿಟ್ಟಿದೆ. ನಮ್ ಕಷ್ಟ ಕೇಳೋರು ಯಾರು ಇಲ್ಲ ಇಲ್ಲಿ. ಆ ಒಂದ್ ಇದಾಗ್ತದೆ, ಅದೇ ಆಗ್ತಾ ಇರೋದು ಸರ್, ಅದೇ ಆಗ್ತಾ ಇರೋದು ಇಲ್ಲಿ. ಮುಂದಿನ ನಿಮ್ಮ ನಿರ್ಧಾರಗಳೇನು ಮತ್ತು ಜನ ಯಾವ ರೀತಿಯಾಗಿ ಇದಕ್ಕೆ ಪ್ರತಿಕ್ರಿಯಿಸಬೇಕು? ಯಾಕಂದ್ರೆ ಇವತ್ತೇನಾಗ್ತದೆ, ಹೋರಾಟಗಳಾಗ್ತಾ ಇದೆ, ಬರೀ ಮಾತುಕತೆ ಆಗ್ತಿದೆ, ಅವ್ರವ್ರ ಮನೆಗಳಲ್ಲೇ ಒದ್ದಾಡ್ತಾ ಇದಾರೆ ಹೊರತಾಗಿ ಹೊರಗಡೆ ಬಂದು ಯಾರು ಎಕ್ಸ್ಪೋಸ್ ಆಗ್ತಾ ಇಲ್ಲ. ಸರ್, ನಮಗೆ ಒಂದು ನಂಬಿಕೆ ಇದ್ದೇ ಇದೆ ಸರ್, ಒಂದು ಹೋಪ್ಸ್ ಇದೆ. ಪ್ರಾಬ್ಲಿ ಗವರ್ಮೆಂಟ್ ಇದನ್ನ ಸಾಲ್ವ್ ಮಾಡಕ್ ಆಗ್ದಲೆ ಟೈಮ್ ತಗೋತಿದ್ದಾರೆ, ಬಟ್ ಅದೊಂದು ನಂಬಿಕೆ ಇದೇ ಇದೆ. ಇಲ್ಲಿರೋರು ಎಲ್ಲಾರ್ಗು ಪ್ರತಿಯೊಬ್ಬರಿಗೂ ಒಂದು ನ್ಯಾಯವಾಗಿ ಒಂದು ಕೊಡ್ತಾರೆ ಅನ್ನೋ ಒಂದು ನಂಬಿಕೆ ನಮ್ಗಿದೆ. ಆದ್ರೆ ಆದಷ್ಟು ಬೇಗ ಆಗ್ಬೇಕು. ಇದು ಆಲ್ಮೋಸ್ಟ್ 1 ವರ್ಷದವರೆಗೂ ಆಗ್ತಾ ಇದೆ. ಸೊ ಆದಷ್ಟು ಬೇಗ ಆದ್ರೆ ವಿಲ್ ಬಿ ವೆರಿ ಥ್ಯಾಂಕ್ಫುಲ್. ನಾನು ಅನುಪಮ ಅಂತ ಹೇಳಿ ನಾಗರಬಾವಿಯಿಂದ ಬರ್ತಾ ಇದ್ದೀನಿ. ಯಾ, ಥ್ಯಾಂಕ್ ಯು. ನಿಮ್ಮ ವಾಣಿ, ಇದು ಕನ್ನಡಿಗನ ಧ್ವನಿ.